ಮೊದಲನೇ ರಾಶಿ ಮೇಷರಾಶಿಗೆ ಹೇಗಿದೆ ಗುರುಗಳೇ? ನೋಡಿ, ಈಗ ಮೇಷರಾಶಿಯವರಿಗೆ ನೋಡಿದಾಗ ಈ ಗುರುಗ್ರಹ 12 ರಾಶಿಯ ಮೇಲೆ ಯಾವ ರೀತಿ ಈ ದಿಢೀರ್ ಬದಲಾವಣೆಯಿಂದ ನಿಮಗೆ ಫಲಗಳು ಸಿಗುತ್ತೆ ಅಂತ ನೋಡ್ಕೊಳ್ಳುವಂಥ. ನೋಡಿ, ಈಗ ಪ್ರಥಮ ರಾಶಿ ನಾವು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳಲ್ಲಿ ನಾವು ಮೊದಲನೇ ರಾಶಿ ನಾವು ಮೇಷರಾಶಿ ನೋಡುವಂಥದ್ದು. ಈ ಮೇಷರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ನೋಡಿ. ಈ ತಾತ್ಕಾಲಿಕವಾಗಿ ಗುರು ಬದಲಾವಣೆಯಿಂದ ಏನಾಗ್ತಾ ಇದೆ, ರಾಷ್ಟ್ರಾಧಿಪತಿ ಕುಜ ಸಪ್ತಮ ಸ್ಥಾನದಲ್ಲಿ ದಂಪತಿಗಳ ನಡುವೆ ಎಷ್ಟೊಂದು ಹೊಂದಾಣಿಕೆ ಇರೋದಿಲ್ಲ, ಅಂದರೆ ಅಷ್ಟೊಂದು ಹೊಂದಾಣಿಕೆ ಇರೋದಿಲ್ಲ ಅಂತ ಹೇಳ್ತೆ. ಅಂದರೆ ನೋಡಿ, ನೀವು ತಿಳ್ಕೊಳ್ಬೇಕು, ಮೇಷರಾಶಿಯವರು ಯಾರೆಲ್ಲ ಇರ್ತೀರಾ, ಮೇಷ ರಾಶ್ಯಾಧಿಪತಿ ಕುಜ ಆಗಿರ್ತಾನೆ ನಿಮಗೆ. ಅಂದರೆ ಮಂಗಳ ಗ್ರಹ ನಿಮಗೆ ಈ ರಾಶಿಯ ಅಧಿಪತಿ ಆಗಿರೋದ್ರಿಂದ ಸಪ್ತಮದ ಅಂದರೆ ನಾವು ಈಗ ಮದುವೆ ವಿಚಾರ ಅಂತ ನೋಡಿದಾಗ ಸಪ್ತಮ ಭಾವವನ್ನು ನೋಡ್ತೀವಿ. ಸಪ್ತಮದಲ್ಲಿ ಏನಾಗಿದ್ದಾನೆ, ಈ ಕುಜ ಸಪ್ತಮದಲ್ಲಿ ಇರುವಂಥದ್ದು ಅಷ್ಟು ಒಂದು ಸತಿಪತಿ ನಡುವೆ ದಾಂಪತ್ಯದಲ್ಲಿ ಬಿರುಕುಂಟು ಮಾಡುವಂಥದ್ದಾಗುತ್ತೆ. ತುಂಬ ನೀವು ಜಾಗೃತರಾಗಿರಬೇಕು. ಯಾರೆಲ್ಲ ಹೊಸದಾಗಿ ಮದುವೆಗಳಾಗಿರ್ತೀರಾ ನೋಡಿ, ನೀವು ತಿಳ್ಕೊಳ್ಬೇಕು. ಇವತ್ತು ಜಾತಕದಲ್ಲಿ ನೋಡಿದಾಗ ನಿಮಗೆ ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನಿಮಗೆ. ಇವತ್ತು ಏನಾಗಿದೆ, ಈ ಗ್ರಹಚಾರ ಫಲದಲ್ಲಿ ಏನಾಗಿದೆ, ಸಪ್ತಮದಲ್ಲಿ ಕುಜ ಇದ್ದಾನೆ ನೋಡಿ. ಮೇಷರಾಶಿಯವರಿಗೆ ನಿಮಗೆ 7ನೇ ಮನೆಯಲ್ಲಿ ಕುಜ ಇರುವಂಥದ್ದಾಗುತ್ತೆ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ. ಅದರಲ್ಲಿ ನೀವೇ ನೋಡ್ಕೊಂಡ್ಬಿಡ್ಬೋದು. ಈಗ ಈ ಕುಜಗ್ರಹ ಏನಾಗಿದೆ, 7ನೇ ಮನೆಯಲ್ಲಿ ಕುಜ ಇದ್ದರೆ, 7ನೇ ನಾವು ಕಳತ್ರಕಾರಕ ಅಂತ, ಕಳತ್ರ ಭಾವ ಅಥವಾ ಸತಿಪತಿ ಒಂದು ವಿವಾಹಕ್ಕೆ ನೋಡ್ತಾ ಇರ್ತೀವಿ. ಈ ವಿವಾಹ ವಿಚಾರದಲ್ಲೂ ಕೂಡ ನೀವು ತೊಂದರೆಗಳನ್ನ ಅನುಭವಿಸುವಂಥದ್ದಾಗುತ್ತೆ. ಹಾಗಾಗಿ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕು. ಹಾಗಾದ್ರೆ ಈ ಸಮಯದಲ್ಲಿ ದಂಪತಿಗಳು ಯಾರೆಲ್ಲ ಇರ್ತೀರಾ, ನಿಮ್ಮ ನಡುವೆ ಬಿರುಕುಂಟಾಗುವಂಥದ್ದಾಗುತ್ತೆ. ಹಾಗಾಗಿ ಹೆಚ್ಚಿನ ಜಾಗ್ರತೆ ವಹಿಸೋದು ತುಂಬ ಅನುಕೂಲ ಅಂತ. ಇನ್ನು ದಂಪತಿಗಳ ನಡುವೆ ವಾದ ವಿವಾದಗಳು ಹೆಚ್ಚಾಗುವಂಥ, ಸುಮ್ಮನೆ ಮಾತಿಗೆ ಬೆಳೆಯೋದು, ವಾದ ವಿವಾದಗಳು ಹೆಚ್ಚಾಗುವಂಥದ್ದು, ಇದು ಕೋರ್ಟ್ ಕಚೇರಿಗೆ ಹೋಗೋ ತನಕನೂ ಕೂಡ ಆಗ್ಬಿಡುತ್ತಂತೆ. ಏನಾಗುತ್ತೆ, ಸುಮ್ಮನೆ ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಈ ತಾತ್ಕಾಲಿಕ ಗುರು ಬದಲಾವಣೆಯಿಂದ ಏನಾಗುತ್ತೆ, ಸಪ್ತಮದಲ್ಲಿ ಕುಜ ಇರೋದ್ರಿಂದ ಆ ನೀಚಗ್ರಹದ ಸ್ಥಿತಿ ಇರೋದ್ರಿಂದ ಏನಾಗುತ್ತೆ, ಸುಮ್ಮನೆ ವಿನಾಕಾರಣ ಯಾವುದೋ ಒಂದು ಮಾತಾಡ್ತಾ ಕೆಲವರು ನೋಡಿ, ನಾವು ಎಷ್ಟೋ ಜನ ನೋಡಿರ್ಬೋದು, ಮಾತಾಡ್ತಾ ಜಗಳ ಆಡ್ಕೊಂಡ್ಬಿಟ್ಟಿರ್ತಾರೆ. ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿರ್ತಾರೆ. ಎಷ್ಟೋ ಜನ ಲವ್ ಮ್ಯಾರೇಜ್ ಆಗಿರ್ತಾರೆ, ನಾವು ನೋಡಿರ್ತೀವಿ ಕಣ್ಣಲ್ಲಿ. ಯಾಕಂದರೆ 1 ವರ್ಷ 2 ವರ್ಷಕ್ಕೆಲ್ಲ ಬಿಟ್ಟು ಹೋಗಿರೋದಲ್ಲ ನೋಡಿ. ಈ ರೀತಿ ಆಗುವಂತಹ ಮುನ್ಸೂಚನೆ ಇದೆ ನಿಮಗೆ, ಯಾರಿಗೆ, ಮೇಷರಾಶಿ. ಹಾಗಾಗಿ ತುಂಬ ಜಾಗೃತಿ ವಹಿಸಬೇಕಾಗುತ್ತೆ ಸತಿಪತಿಗಳಲ್ಲಿ.